ಆರ್ಕ್ಟಿಕ್ ಮಹಾಸಾಗರದ ಮಂಜುಗೆಡ್ಡೆಗಳ ನಡುವೆ ಜಗತ್ತಿನ ಅತಿದೊಡ್ಡ ಜಿಯೋಪೊಲಿಟಿಕಲ್ ಗೇಮ್ ಶುರುವಾಗಿದೆ. ಇದರಲ್ಲಿ ಭಾರತಕ್ಕೆ ಜಾಕ್ಪಟ್ ಹೊಡೆಯುವ ಸಾಧ್ಯತೆ ಇದೆ. ಎಸ್, ಒಂದೆಡೆ ರಷ್ಯಾದ ಅಧ್ಯಕ್ಷ ಪುಟಿನ್ ಪಾಶ್ಚಿಮಾತ್ಯ ದೇಶಗಳಿಗೆ ನಮ್ಮ ಹಡಗುಗಳನ್ನು ಮುಟ್ಟಿದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನೊಂದೆಡೆ ಜಗತ್ತಿನ ವ್ಯಾಪಾರ ಮಾರ್ಗವನ್ನೇ ಬದಲಾಯಿಸಬಲ್ಲ ಆರ್ಕ್ಟಿಕ್ನ ಅತ್ಯಂತ ಪ್ರಮುಖ ನಾರ್ದನ್ ಸೀ ರೂಟ್ ಅಥವಾ ಎನ್ಎಸ್ಆರ್ ಅಭಿವೃದ್ಧಿಯಲ್ಲಿ ಭಾರತ ಮತ್ತು ಚೀನಾ ನಮ್ಮ ಜೊತೆ ಸಕ್ರಿಯವಾಗಿ ಚರ್ಚಿಸುತ್ತಿದೆ ಅಂತ ಇಡೀ ಜಗತ್ತಿನ ಮುಂದೆ ಅನೌನ್ಸ್ ಮಾಡಿದೆ. ಪೆಸಿಫಿಕ್ ಮಹಾಸಾಗರದಲ್ಲಿ ನಡೆಯುತ್ತಿದ್ದ ನೌಕಾಪಡೆಯಲ್ಲಿ ಭಾಗವಹಿಸಿದ್ದ ರಷ್ಯಾದ ವಾರ್ಶಿಪ್ ಮೇಲೆ ನಿಂತು ಪುಟಿನ್ ಆಡಿದ ಆ ಮಾತುಗಳು ಈಗ ಅಮೆರಿಕ ಮತ್ತು ಯುರೋಪ್ ಒಕ್ಕೂಟವನ್ನ ನಿದ್ದೆಗೆಡಿಸಿದೆ. ಅಷ್ಟಕ್ಕೂ ಏನಿದು ನಾರ್ದನ್ ಸೀ ರೂಟ್? ಸುಯೆಜ್ ಕಾಲುವೆಗೆ ಪರ್ಯಾಯವಾಗಿ ರಷ್ಯಾ ಕಟ್ಟುತ್ತಿರುವ ಈ ಆರ್ಕ್ಟಿಕ್ ಮಾರ್ಗದಲ್ಲಿ ಭಾರತಕ್ಕೆ ಯಾಕೆ ಇಷ್ಟು ಆಸಕ್ತಿ? ರಷ್ಯಾದ ಸ್ಯಾಡೋ ಫ್ಲೀಟ್ ಹಡಗುಗಳನ್ನು ವಶಪಡಿಸಿಕೊಳ್ಳುತ್ತಿರುವ ಯುರೋಪ್ಗೆ ಪುಟಿನ್ ಕಡಲ್ಗಳ್ಳತನ ಅಂದಿದ್ಯಾಕೆ? ರಷ್ಯಾ ಕೊಟ್ಟಿರುವ ಈ ವಾರ್ನಿಂಗ್ ಜಾಗತಿಕ ಶಿಪ್ಪಿಂಗ್ ರಂಗದ ಮೇಲಷ್ಟೇ ಅಲ್ಲ, ಭಾರತದ ಮೇಲೂ ಹೇಗೆ ಪರಿಣಾಮ ಬೀರುತ್ತದೆ? ಈ ಎಲ್ಲ ರೋಚಕ ಪ್ರಶ್ನೆಗಳಿಗೆ ಕಂಪ್ಲೀಟ್ ವಿವರಗಳನ್ನ ಈ ಎಕ್ಸ್ಪ್ಲೈನರ್ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಬನ್ನಿ. ವಾರ್ಶಿಪ್ ಮೇಲೆ ಪುಟಿನ್ ಬಿಗ್ ಸ್ಟೇಟ್ಮೆಂಟ್, ಭಾರತದ ಹೆಸರು ಪ್ರಸ್ತಾಪ, ಪಾಶ್ಚಿಮಾತ್ಯರಿಗೆ ಎಚ್ಚರಿಕೆ. ಎಸ್ ಸ್ನೇಹಿತರೆ, ಮೊದಲು ರಷ್ಯಾ ಅಧ್ಯಕ್ಷ ಪುಟಿನ್ ಹೇಳಿದ್ದೇನು ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ. ಆಗಸ್ಟ್ 12ರಂದು ಪೆಸಿಫಿಕ್ ಮಹಾಸಾಗರದಲ್ಲಿ ನಡೆಯುತ್ತಿದ್ದ ನೇವಲ್ ಎಕ್ಸರ್ಸೈಸ್ ನಲ್ಲಿ ಭಾಗವಹಿಸಿದ್ದ ರಷ್ಯಾದ ವಾರ್ಶಿಪ್ ಒಂದಕ್ಕೆ ಭೇಟಿ ನೀಡಿದ್ದ ಪುಟಿನ್ ಅಲ್ಲಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಒಂದನ್ನು ನೀಡಿದ್ದಾರೆ. ಆರ್ಕ್ಟಿಕ್ ಸಮುದ್ರದ ಮೂಲಕ ಹಾದು ಹೋಗುವ ನಾರ್ದನ್ ಸೀ ರೂಟ್ ಅನ್ನ ಅಂತಾರಾಷ್ಟ್ರೀಯ ಹಡಗು ಸಂಚಾರಕ್ಕಾಗಿ ಅಭಿವೃದ್ಧಿಪಡಿಸಲು ರಷ್ಯಾ ಸಿದ್ಧವಾಗಿದೆ. ಈ ಮಾರ್ಗದಲ್ಲಿ ಕೆಲಸ ಮಾಡಲು ಹಲವು ದೇಶಗಳು ತೀವ್ರ ಆಸಕ್ತಿಯನ್ನು ತೋರಿಸ್ತಾ ಇದ್ದು, ಪ್ರಮುಖವಾಗಿ ಭಾರತ ಮತ್ತು ಚೀನಾ ನಮ್ಮ ಜೊತೆ ಆಕ್ಟಿವ್ ಆಗಿ ಡಿಸ್ಕಸ್ ಮಾಡ್ತೇವೆ ಎಂದು ಪುಟಿನ್ ಬಹಿರಂಗಪಡಿಸಿದ್ದಾರೆ. ಆದರೆ ಇಲ್ಲೊಂದು ಪ್ರಮುಖ ವಿಚಾರವನ್ನ ಗಮನಿಸಬೇಕು. ಪುಟಿನ್ ಹೇಳಿರುವುದು ಭಾರತದ ಜೊತೆ ಮಾತುಕತೆ ನಡೆಯುತ್ತಿದೆ ಎಂದಷ್ಟೇ. ಭಾರತ ಯಾವುದೇ ಹೊಸ ಒಪ್ಪಂದಕ್ಕೆ ಸಹಿ ಹಾಕಿದೆ ಎಂದು ಅವರು ಹೇಳಿದರು. ಹಾಗೆಯೇ ಈ ಸಂಪೂರ್ಣ ಸಹಕಾರವು ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಲಾಗೆ ಬದ್ಧವಾಗಿಯೇ ನಡೆಯಲಿದೆ ಎಂಬುದನ್ನು ಪುಟಿನ್ ಸ್ಪಷ್ಟಪಡಿಸಿದ್ದಾರೆ. ಹಡಗು ವಶಪಡಿಸಿಕೊಂಡರೆ ನಾವು ಸುಮ್ಮನಿರಲ್ಲ, ಯುರೋಪ್ ಕ್ರಮಕ್ಕೆ ಪುಟಿನ್ ಆಕ್ರೋಶ. ಆದರೆ ಪುಟಿನ್ ರವರ ಈ ಭೇಟಿಯಲ್ಲಿ ಕೆಲವು ನಾರ್ದನ್ ಸೀ ರೂಟ್ ಅಷ್ಟೇ ಇರಲಿಲ್ಲ. ಪಾಶ್ಚಿಮಾತ್ಯ ದೇಶಗಳ ವಿರುದ್ಧ ಅವರು ಅತ್ಯಂತ ಕಠಿಣ ಹೆಜ್ಜೆಯ ವಾರ್ನಿಂಗ್ ನೀಡಿದರು. ಇತ್ತೀಚೆಗೆ ಉಕ್ರೇನ್ ಯುದ್ಧದ ನಂತರ ರಷ್ಯಾದ ಮೇಲೆ ಅಮೆರಿಕ ಮತ್ತು ಯುರೋಪಿಯನ್ ಯೂನಿಯನ್ ಸಾಲು ಸಾಲು ಸ್ಯಾಂಕ್ಷನ್ಗಳನ್ನು ಹೇರಿವೆ. ಈ ಸ್ಯಾಂಕ್ಷನ್ಗಳನ್ನು ಮೀರಿ ರಷ್ಯಾ ತನ್ನ ತೈಲ ಮತ್ತು ಸರಕುಗಳನ್ನು ಸಾಗಿಸಲು ನೂರಾರು ಹಡಗುಗಳ ಶ್ಯಾಡೋ ಫ್ಲೀಟ್ ಅಂದರೆ ರಹಸ್ಯ ನೌಕಾಪಡೆಗಳನ್ನು ಬಳಸ್ತಾ ಇದೆ ಎಂಬುದು ವೆಸ್ಟರ್ನ್ ಕಂಟ್ರೀಸ್ ಆರೋಪ. ಈ ಕಾರಣಕ್ಕಾಗಿ ಫ್ರಾನ್ಸ್ ಮತ್ತು ಬ್ರಿಟನ್ ದೇಶಗಳು ರಷ್ಯಾಗೆ ಸೇರಿದ ಟ್ಯಾಂಕರ್ಗಳನ್ನು ವಶಪಡಿಸಿಕೊಳ್ಳುತ್ತಿವೆ. ಜೊತೆಗೆ ಯುರೋಪಿಯನ್ ಯೂನಿಯನ್ ನೂರಾರು ರಷ್ಯನ್ ಹಡಗುಗಳ ಮೇಲೆ ಬ್ಯಾನ್ ಹೇರಿದೆ. ಇದಕ್ಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಪುಟಿನ್, ಪಾಶ್ಚಿಮಾತ್ಯ ದೇಶಗಳು ರಷ್ಯಾದ ವಾಣಿಜ್ಯ ಹಡಗುಗಳನ್ನು ವಶಪಡಿಸಿಕೊಳ್ಳುತ್ತಿರುವುದು ಬೇರೇನೂ ಅಲ್ಲ, ಇದು ಕೇವಲ ಕಡಲ್ಗಳ್ಳತನದ ಮತ್ತು ದರೋಡೆ ಅಷ್ಟೇ ಎಂದು ಗುಡುಗಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಹಡಗುಗಳನ್ನು ನೀವು ಸೀಸ್ ಮಾಡಿದರೆ ನಾವು ಕೂಡಲೇ ಅದೇ ರೀತಿಯಲ್ಲಿ ಉತ್ತರ ನೀಡಬೇಕಾಗುತ್ತದೆ. ಈ ಪ್ರತೀಕಾರವು ನಿಮ್ಮ ಹಡಗು ವಶಪಡಿಸಿಕೊಂಡ ಜಾಗದಲ್ಲೇ ನಡೆಯಬೇಕಿಲ್ಲ. ಪೆಸಿಫಿಕ್ ಮಹಾಸಾಗರ ಸೇರಿ ರಷ್ಯಾಗೆ ಎಲ್ಲಿ ಅಗತ್ಯ ಮತ್ತು ಸೂಕ್ತ ಎನಿಸುತ್ತದೆಯೋ ಅಲ್ಲೆಲ್ಲ ನಾವು ಉತ್ತರ ನೀಡುತ್ತೇವೆ ಎಂದು ವಾರ್ನಿಂಗ್ ನೀಡಿದ್ದಾರೆ. ರಷ್ಯಾದ ಪೆಸಿಫಿಕ್ ಫ್ಲೀಟ್ ಮುಖ್ಯಸ್ಥರು ಕೂಡ ಪುಟಿನ್ಗೆ ವೈರಿ ದೇಶಗಳ ವಾಣಿಜ್ಯ ಹಡಗುಗಳು ಮತ್ತು ಶ್ಯಾಡೋ ಫ್ಲೀಟ್ಗಳನ್ನು ತಪಾಸಣೆ ಮಾಡಲು ನೌಕಾಪಡೆ ಸಿದ್ಧವಾಗಿದೆ ಎಂದು ರಿಪೋರ್ಟ್ ನೀಡಿದ್ದಾರೆ. ರಷ್ಯಾದ ಭದ್ರತಾ ಮಂಡಳಿಯ ಉಪ ಮುಖ್ಯಸ್ಥ ಡಿಮಿಟ್ರಿ ಮೆಡ್ವಿಡೇವ್ ಕೂಡ ಇದೇ ಮಾದರಿಯ ಹೆದರಿಕೆ ಒಡ್ಡಿದ್ದಾರೆ. ಏನಿದು ಆರ್ಕ್ಟಿಕ್ನ ನಾರ್ದನ್ ಸೀ ರೂಟ್? ಸುಯೆಜ್ ಕಾಲುವೆಗೆ ಇದು ಹೇಗೆ ಪರ್ಯಾಯ? ಈಗ ಈ ವಿಡಿಯೋದ ಮೇನ್ ಇಶ್ಯೂಗೆ ಬರೋಣ. ಏನಿದು ನಾರ್ದನ್ ಸೀ ರೂಟ್ ಮತ್ತು ಭಾರತಕ್ಕೆ ಇದರಲ್ಲಿ ಯಾಕೆ ಇಷ್ಟೊಂದು ಆಸಕ್ತಿ ಅನ್ನೋದನ್ನ. ನಾರ್ದನ್ ಸೀ ರೂಟ್ ಎನ್ನುವುದು ರಷ್ಯಾದ ಉತ್ತರ ಆರ್ಕ್ಟಿಕ್ ಕರಾವಳಿಯುದ್ದಕ್ಕೂ ಹಾದು ಹೋಗುವ ಸಮುದ್ರ ಮಾರ್ಗವಾಗಿದೆ. ಇದು ಬೇರಿಂಗ್ ಸ್ಟ್ರೇಟ್ ಮತ್ತು ಪೆಸಿಫಿಕ್ ಮಹಾಸಾಗರವನ್ನ ಬ್ಯಾರೆಂಟ್ಸ್ ಸೀ ಮತ್ತು ಅಟ್ಲಾಂಟಿಕ್ ಮಹಾಸಾಗರಕ್ಕೆ ಕನೆಕ್ಟ್ ಮಾಡುತ್ತದೆ. ಪ್ರಸ್ತುತ ಆಸಿಯಾ ಮತ್ತು ಯುರೋಪ್ ನಡುವೆ 80%ಕ್ಕಿಂತ ಹೆಚ್ಚು ಹಡಗು ಸಂಚಾರ ಈಜಿಪ್ಟ್ನ ಸುಯೆಜ್ ಕಾಲುವೆಯ ಮೂಲಕ ನಡೆಯುತ್ತದೆ. ಆದರೆ ನಾರ್ದನ್ ಸೀ ರೂಟ್ ಮೂಲಕ ಹಡಗುಗಳು ಸಂಚರಿಸಿದರೆ ಯುರೋಪ್ ಮತ್ತು ಏಷ್ಯಾ ನಡುವಿನ ಪ್ರಮಾಣದ ಅಂತರ ಮತ್ತು ಸಮಯ ಭಾರೀ ಪ್ರಮಾಣದಲ್ಲಿ ಕಡಿಮೆಯಾಗುತ್ತದೆ. ಉದಾಹರಣೆಗೆ ಸುಯೆಜ್ ಕಾಲುವೆಯಲ್ಲಿ ಸಂಚಾರ ದಟ್ಟಣೆ, ಯುದ್ಧದ ಭೀತಿ ಅಥವಾ ಜಲಸಂಧಿ ಬಂದಾದರೆ ಗ್ಲೋಬಲ್ ಸಪ್ಲೈ ಚೈನ್ಗೆ ಸ್ಥಗಿತಗೊಳ್ಳುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಆರ್ಕ್ಟಿಕ್ನ ಈ ಮಾರ್ಗವು ಜಗತ್ತಿಗೆ ಅತ್ಯಂತ ವೇಗದ ಮತ್ತು ಪರ್ಯಾಯ ಹಡಗು ಮಾರ್ಗವಾಗಬಲ್ಲದು. ಭಾರತಕ್ಕೆ ಈ ಆರ್ಕ್ಟಿಕ್ ಮಾರ್ಗದಿಂದ ಲಾಭವೇನು?
ಇಂಧನ ಭದ್ರತೆ, ಕನೆಕ್ಟಿವಿಟಿ ಸೇರಿ ಪಂಚಲಾಭ. ಹಾಗಾದ್ರೆ ಭಾರತ ಯಾಕೆ ಈ ನಾರ್ದನ್ ಸೀ ರೂಟ್ ಬಗ್ಗೆ ಆಸಕ್ತಿ ವಹಿಸ್ತಾ ಇದೆ? ಇದರ ಹಿಂದೆ ಭಾರತಕ್ಕೆ 5 ಪ್ರಮುಖ ಸ್ಟ್ರಾಟಜಿಕ್ ಲಾಭಗಳಿವೆ. ಅದರಲ್ಲಿ ಮೊದಲನೇದು ಎನರ್ಜಿ ಸೆಕ್ಯೂರಿಟಿ ಅಥವಾ ಇಂಧನ ಭದ್ರತೆ. ರಷ್ಯಾದ ಆರ್ಕ್ಟಿಕ್ ಪ್ರದೇಶದಲ್ಲಿ ಅಪಾರ ಪ್ರಮಾಣದ ತೈಲ, ನೈಸರ್ಗಿಕ ಅನಿಲ ಅಂದರೆ ಗ್ಯಾಸ್ ಮತ್ತು ಖನಿಜ ಸಂಪನ್ಮೂಲಗಳಿವೆ. ಭಾರತಕ್ಕೆ ಈ ಸಂಪನ್ಮೂಲಗಳಿಗೆ ನೇರ ಪ್ರವೇಶ ಸಿಕ್ಕರೆ ಭಾರತದ ಇಂಧನ ಅಗತ್ಯಗಳಿಗೆ ದೊಡ್ಡ ಬಲ ಸಿಗುತ್ತೆ. ಇನ್ನು ಎರಡನೆಯ ಲಾಭ ಏನೆಂದರೆ ಪರ್ಯಾಯ ವ್ಯಾಪಾರದ ಮಾರ್ಗ. ರಷ್ಯಾ ಮತ್ತು ಉತ್ತರ ಯುರೋಪ್ ಜೊತೆ ವ್ಯಾಪಾರ ಮಾಡಲು ಪ್ರಸ್ತುತ ಭಾರತ ಸುಯೆಜ್ ಕಾಲುವೆ ಮತ್ತು ಮೆಡಿಟೇರಿಯನ್ ಸಮುದ್ರವನ್ನೇ ನೆಚ್ಚಿಕೊಂಡಿದೆ. ನಾರ್ದನ್ ಸೀ ರೂಟ್ ಲಭ್ಯವಾದರೆ ಭಾರತಕ್ಕೆ ಹೊಸ ಟ್ರೇಡ್ ಕಾರಿಡಾರ್ ಸಿಗಲಿದೆ. ಮೂರನೇದಾಗಿ ಭಾರತ ರೂಪಿಸುತ್ತಿರುವ ಇತರ ಮೆಗಾ ಪ್ರಾಜೆಕ್ಟ್ಗಳ ಜೊತೆ ಲಿಂಕ್. ಭಾರತ ಈಗಾಗಲೇ ಚೆನ್ನೈ, ವ್ಲಾಡಿವೋಸ್ಟಾಕ್ ಈಸ್ಟರ್ನ್ ಮ್ಯಾರಿಟೈಮ್ ಕಾರಿಡಾರ್ ಮತ್ತು INSTC ಅಂದರೆ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ಗಳನ್ನ ಡೆವಲಪ್ ಮಾಡ್ತಾ ಇದೆ. ಚೆನ್ನೈ ವ್ಲಾಡಿವೋಸ್ಟಾಕ್ ಮಾರ್ಗವು ಭಾರತದ ತಮಿಳುನಾಡಿನಿಂದ ರಷ್ಯಾದ ಫಾರ್ ಈಸ್ಟ್ಗೆ ನೇರ ಸಮುದ್ರ ಸಂಪರ್ಕ ನೀಡಿದ್ರೆ ಅಲ್ಲಿಂದ ಮುಂದೆ ನಾರ್ದನ್ ಸೀ ರೂಟ್ಗೆ ಕನೆಕ್ಟ್ ಆಗಲು ಸುಲಭವಾಗುತ್ತದೆ. ಇನ್ನು ನಾಲ್ಕನೇದಾಗಿ ನಾವಿಕರ ತರಬೇತಿ ಮತ್ತು ಶಿಪ್ ಬಿಲ್ಡಿಂಗ್. ಆರ್ಕ್ಟಿಕ್ನ ಹಿಮಾವೃತ ಕಠಿಣ ಸಮುದ್ರದಲ್ಲಿ ಹಡಗು ಚಲಾಯಿಸಲು ಭಾರತೀಯ ನಾವಿಕರಿಗೆ ತರಬೇತಿ ನೀಡುವುದು ಮತ್ತು ಪೋಲಾರ್ ವಾತಾವರಣಕ್ಕೆ ತಡೆಯಬಲ್ಲ ವಿಶೇಷ ಐಸ್ ಕ್ಲಾಸ್ ಹಡಗುಗಳನ್ನು ನಿರ್ಮಿಸುವಲ್ಲಿ ರಷ್ಯಾದ ತಂತ್ರಜ್ಞಾನ ಭಾರತಕ್ಕೆ ಸಿಗಲಿದೆ. ಐದನೇ ಹಾಗೂ ಕೊನೆಯದಾಗಿ ಜಾಗತಿಕ ಕಾರ್ಯತಂತ್ರದ ಲಾಭ. ಆರ್ಕ್ಟಿಕ್ ಪ್ರದೇಶದಲ್ಲಿ ಚೀನಾ ತನ್ನ ಪ್ರಭಾವವನ್ನು ಭಾರಿ ಪ್ರಮಾಣದಲ್ಲಿ ಹೆಚ್ಚಿಸಿಕೊಳ್ತಾ ಇದೆ. ಇಂತಹ ಸಮಯದಲ್ಲಿ ಭಾರತ ಕೂಡ ಆರ್ಕ್ಟಿಕ್ ವ್ಯವಹಾರಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದು ಭಾರತದ ಜಿಯೋಪೊಲಿಟಿಕಲ್ ಹಿತಾಸಕ್ತಿಗೆ ಅತ್ಯಗತ್ಯವಾಗಿದೆ. ಭಾರತವು ತನ್ನ 2022ರ ಆರ್ಕ್ಟಿಕ್ ಪಾಲಿಸಿಯಲ್ಲಿ ಸಾರಿಗೆ, ಕನೆಕ್ಟಿವಿಟಿ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನ ಪ್ರಮುಖ ಆದ್ಯತೆಯಾಗಿ ಇರಿಸಿಕೊಂಡಿದೆ. ಕಾರ್ಗೋ MOUನಿಂದ ಪೋಲಾರ್ ಟ್ರೈನಿಂಗ್ ವರೆಗೆ. ಇನ್ನು ಭಾರತ ಮತ್ತು ರಷ್ಯಾ ನಡುವೆ ಈ ಆರ್ಕ್ಟಿಕ್ ಸಹಕಾರ ಯಾವ ಹಂತದಲ್ಲಿದೆ ಅನ್ನೋದನ್ನು ನೋಡೋಣ. ಕಳೆದ ಡಿಸೆಂಬರ್ನಲ್ಲಿ ಭಾರತ ರಷ್ಯಾ ಶೃಂಗಸಭೆಯ ಜಂಟಿ ಹೇಳಿಕೆಯಲ್ಲಿ ಎರಡೂ ದೇಶಗಳು INSTC, ಚೆನ್ನೈ ವ್ಲಾಡಿವೋಸ್ಟಾಕ್ ಕಾರಿಡಾರ್ ಮತ್ತು ನಾರ್ದನ್ ಸೀ ರೂಟ್ ಅನ್ನು ಬಲಪಡಿಸಲು ಅಕ್ಸೆಪ್ಟ್ ನೀಡಿದೆ. ಧ್ರುವೀಯ ಅಂದರೆ ಪೋಲಾರ್ ಜಲ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುವ ಹಡಗುಗಳಿಗಾಗಿ ಭಾರತೀಯ ತಜ್ಞರಿಗೆ ತರಬೇತಿ ನೀಡುವ ಒಪ್ಪಂದವನ್ನು ಎರಡೂ ದೇಶಗಳು ಸ್ವಾಗತಿಸಿವೆ. ಇದರ ಮುಂದುವರಿದ ಭಾಗವಾಗಿ ಕಳೆದ ತಿಂಗಳು ಅಂದರೆ ಜುಲೈನಲ್ಲಿ ರಷ್ಯಾ ಸರ್ಕಾರವು ತನ್ನ ಪರಮಾಣು ಮತ್ತು ಆರ್ಕ್ಟಿಕ್ ಅಭಿವೃದ್ಧಿ ಸಂಸ್ಥೆಯಾದ ರೋಸಾಟಮ್ಗೆ ನಾರ್ದನ್ ಸೀ ರೂಟ್ನಲ್ಲಿ ಸರಕು ಸಾಗಣೆ ಕುರಿತು ಭಾರತ ಸರ್ಕಾರದ ಜೊತೆ ಅಂತರ ಸರ್ಕಾರಿ ಮಾತುಕತೆ ನಡೆಸಲು ಅಧಿಕಾರ ನೀಡಿದೆ. ಅಂದರೆ ಇದು ಕೇವಲ ರಾಜಕೀಯ ಹೇಳಿಕೆಯಾಗಿ ಉಳಿಯದೆ ಕಾರ್ಗೋ ಪ್ಲಾನಿಂಗ್, ನಾವಿಕರ ತರಬೇತಿ ಮತ್ತು ಮ್ಯಾರಿಟೈಮ್ ಲಾಜಿಸ್ಟಿಕ್ನಲ್ಲಿ ಪ್ರಾಕ್ಟಿಕಲ್ ಕೆಲಸಗಳು ಶುರುವಾಗಿವೆ. ಹಾದಿ ಸುಲಭವಿಲ್ಲ, ಎದುರಿಗಿರುವ ಸವಾಲುಗಳೇನು? ಆದರೆ ಭಾರತ ತಕ್ಷಣವೇ ತನ್ನ ಸಂಪೂರ್ಣ ವ್ಯಾಪಾರವನ್ನ ನಾರ್ದನ್ ಸೀ ರೂಟ್ಗೆ ವರ್ಗಾಯಿಸಲು ಸಾಧ್ಯವೇ ಎಂದು ನೀವು ಕೇಳಬಹುದು. ಖಂಡಿತ ಇಲ್ಲ. ಯಾಕೆಂದ್ರೆ ಈ ಹಾದಿಯಲ್ಲಿ ದೊಡ್ಡ ದೊಡ್ಡ ಚಾಲೆಂಜ್ಗಳಿವೆ. ಅದರಲ್ಲಿ ಮೊದಲು ಬರೋದು ಮಂಜುಗೆಡ್ಡೆ ಮತ್ತು ಹವಾಮಾನ. ಆರ್ಕ್ಟಿಕ್ ಸಮುದ್ರದಲ್ಲಿ ವರ್ಷದ ಹೆಚ್ಚಿನ ಸಮಯ ಹಿಮ ಹೆಪ್ಪುಗಟ್ಟಿರುತ್ತದೆ. ಹಡಗುಗಳು ಸಾಗಲು ವಿಶೇಷ ಐಸ್ ಬ್ರೇಕರ್ ಹಡಗುಗಳ ಅಗತ್ಯವಿದೆ. ಇದು ವೆಚ್ಚವನ್ನ ಹೆಚ್ಚಿಸುತ್ತದೆ. ರಷ್ಯಾದ ಕಂಟ್ರೋಲ್ ಈ ಮಾರ್ಗವು ರಷ್ಯಾದ ಉತ್ತರ ಕರಾವಳಿಯಲ್ಲೇ ಇರುವುದರಿಂದ ರಷ್ಯಾದ ಕಟ್ಟುನಿಟ್ಟಿನ ನಿಯಮಗಳು ಮತ್ತು ಪೈಲಟ್ಗಳ ಮೇಲೆಯೇ ಅವಲಂಬಿತವಾಗಬೇಕಾಗುತ್ತದೆ. ರಷ್ಯಾ ಆಲ್ಮೋಸ್ಟ್ ಭಾರತದ ಪರವೇ ಇರುವುದರಿಂದ ಇದೇನು ದೊಡ್ಡ ಸಮಸ್ಯೆ ಆಗಲ್ಲ ಎನ್ನಬಹುದು. ಆದರೆ ಪಾಶ್ಚಿಮಾತ್ಯರ ಸ್ಯಾಂಕ್ಷನ್ ಮತ್ತು ಇನ್ಸೂರೆನ್ಸ್ ಸವಾಲ್ ಎದುರಾಗಬಹುದು. ರಷ್ಯಾದ ಹಡಗುಗಳ ಮತ್ತು ಆರ್ಥಿಕತೆಯ ಮೇಲೆ ಅಮೆರಿಕ, ಯುರೋಪ್ ಸ್ಯಾಂಕ್ಷನ್ ಹಾಕಿರುವುದರಿಂದ ಆರ್ಕ್ಟಿಕ್ ಹಡಗುಗಳಿಗೆ ಗ್ಲೋಬಲ್ ಇನ್ಸೂರೆನ್ಸ್ ಮತ್ತು ಪೇಮೆಂಟ್ ಮಾಡುವುದು ಸದ್ಯಕ್ಕೆ ತೀವ್ರ ಕಾಂಪ್ಲೆಕ್ಸ್ ಆಗಿದೆ. ಇದರ ಜೊತೆಗೆ ಎನ್ವಿರಾನ್ಮೆಂಟಲ್ ರಿಸ್ಕ್ಗಳು ಕೂಡ ಇವೆ. ಅಂದರೆ ಆರ್ಕ್ಟಿಕ್ನಂತಹ ಸೂಕ್ಷ್ಮ ವಾತಾವರಣದಲ್ಲಿ ಯಾವುದೇ ಹಡಗು ಅಪಘಾತ ಅಥವಾ ಆಯಿಲ್ ಸ್ಪೇಲ್ ಸಂಭವಿಸಿದರೆ ದೊಡ್ಡ ದುರಂತವಾಗುವುದು ಗ್ಯಾರಂಟಿ. ಎಲ್ಲವನ್ನ ಭಾರತ ನಿಭಾಯಿಸಬೇಕಾಗಿದೆ. ಒಟ್ಟಿನಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ರವರ ಈ ಹೇಳಿಕೆಯು 2 ಕ್ಲಿಯರ್ ಮೆಸೇಜ್ಗಳನ್ನು ನೀಡುತ್ತಿದೆ. ಒಂದು, ಪಾಶ್ಚಿಮಾತ್ಯ ದೇಶಗಳು ತಮ್ಮ ಹಡಗುಗಳನ್ನು ವಶಪಡಿಸಿಕೊಂಡರೆ ಕಡಲಿನಲ್ಲಿ ತಕ್ಕ ತಿರುಗೇಟು ನೀಡಲಾಗುವುದು ಎನ್ನುವ ಹೆದರಿಕೆ. ಇನ್ನೊಂದು, ಅಮೆರಿಕ ಮತ್ತು ಯುರೋಪ್ನ ನಿರ್ಬಂಧಗಳನ್ನು ಎದುರಿಸಲು ಭಾರತ ಮತ್ತು ಚೀನಾದಂತಹ ಪ್ರಮುಖ ಆಸಿಯನ್ ರಾಷ್ಟ್ರಗಳನ್ನ ಆರ್ಕ್ಟಿಕ್ನ ನಾರ್ದನ್ ಸೀ ರೂಟ್ನಲ್ಲಿ ಭಾಗಿದಾರರನ್ನಾಗಿ ಮಾಡಿಕೊಳ್ಳುವ ತಂತ್ರ. ಭಾರತಕ್ಕೆ ಇದು ಅತ್ಯುತ್ತಮ ಆರ್ಥಿಕ ಮತ್ತು ಇಂಧನ ಅವಕಾಶವಾಗಿದ್ದರೂ ಕೂಡ ಭಾರತ ಅತ್ಯಂತ ಜಾಗರೂಕತೆಯಿಂದ ಹೆಜ್ಜೆಯನ್ನ ಇಡ್ತಾ ಇದೆ. ಯಾಕೆಂದ್ರೆ ಪಾಶ್ಚಿಮಾತ್ಯರ ಜೊತೆಗೆ ಸಂಘರ್ಷಕ್ಕೆ ಇಳಿಯದೆ ತನ್ನ ಸ್ವಾತಂತ್ರ್ಯ ಮತ್ತು ಕಾರ್ಯತಂತ್ರದ ಸ್ವಾಯತ್ತತೆಯನ್ನ ಕಾಯ್ದುಕೊಂಡು ಭಾರತೀಯ ಹಿತಾಸಕ್ತಿಯನ್ನ ಮಾತ್ರ ಮುನ್ನೆಲೆಗೆ ತರ್ತಾ ಇದೆ. ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ.